ಇನ್ನು ಪರೀಕ್ಷೆ ಬರೆಯಲು ಕೊಠಡಿ ಸಿಗದೆ ವಿದ್ಯಾರ್ಥಿಗಳು ಪರದಾಟ ನಡೆಸಿದ್ದಾರೆ. ಶಿವಮೊಗ್ಗ ನಗರದ ಎನ್ಇಎಸ್ ಕಾಲೇಜಿನಲ್ಲಿ ಆಗಿರುವಂತಹ ಘಟನೆ ವಿದ್ಯಾರ್ಥಿಗಳ ಪರದಾಟ ಕಂಡುಬಂದಿದೆ. ಪರೀಕ್ಷೆ ಆರಂಭ ಆಗಿ ಅರ್ಧ ಗಂಟೆ ಆದರೂ ಕೂಡ ಕೊಠಡಿ ಸಿಗದೆ ಅವ್ಯವಸ್ಥೆ ಉಂಟಾಗಿತ್ತು. ಇದರ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಪರೀಕ್ಷಾ ಮೇಲ್ವಿಚಾರಕರ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಡಿಸಿ ಕೆಎ ದಯಾನಂದ್ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಡಿಡಿಪಿಐ, ಬಿಇಒ ಸೇರಿದಂತೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಪರೀಕ್ಷೆ ಬರೆಯಲು ಕೊಠಡಿ ಸಿಗದೆ ವಿದ್ಯಾರ್ಥಿಗಳು ಒದ್ದಾಡಿರುವಂತಹ ಘಟನೆಗಿದ್ದು, ಪರೀಕ್ಷೆ ಆರಂಭ ಆಗಿ ಅರ್ಧ ಗಂಟೆ ಆದರೂ ಕೂಡ ಬರೆಯಕ್ಕೆ ಕೊಠಡಿನೇ ಸಿಗ್ತಾ ಇರಲಿಲ್ಲ ವಿದ್ಯಾರ್ಥಿಗಳಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಇಲ್ಲಿ ಪರೀಕ್ಷೆ ಶುರುವಾಗಿ ಅರ್ಧ ಗಂಟೆ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಕೊಠಡಿ ಸಿಗಲ್ಲ ಅಂದ್ರೆ ಏನರ್ಥ? ಅಷ್ಟೊಂದು ಅವ್ಯವಸ್ಥೆ ಯಾಕೆ ಇಲ್ಲಿ ಅಂತ? ಪ್ರಸಾದ್, ಅಂದ್ರೆ ನಮ್ಮ ಪರೀಕ್ಷಾ ಪದ್ಧತಿಗಳು ಎಷ್ಟೊಂದು ಇದೆ ಅನ್ನೋದು ಅನ್ಲಿಕ್ಕೆ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು ಟಿಇಟಿ ಎಕ್ಸಾಮ್ ಆಗಿದೆ. ಏನ್ ಶಿಕ್ಷಕ ಏನ್ ತರಬೇತಿ ಪಡ್ಕೊಂಡ್ ಬಂದವರಿಗೆ ಅವ್ರಿಗೆ ಟಿಇಟಿ ಎಕ್ಸಾಮ್ ಇದೆ. ಆ ಎಕ್ಸಾಮ್ಗೆ ಪರೀಕ್ಷಾ ಹಾಲಿಗೆ ಬರ್ತಾರೆ. ಹಾಲ್ ಟಿಕೆಟ್ ಅಲ್ಲಿ ಬೋರ್ಡ್ ಮೇಲೆ ಹಾಲ್ ಟಿಕೆಟ್ ಇದೆ, ಅದ್ರ ಪರೀಕ್ಷಾ ಕೊಠಡಿ ಎಲ್ಲಿದೆ ಎನ್ನುವುದು ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಸಾಕಷ್ಟು ಗೊಂದಲ ವಾತಾವರಣ ನಿರ್ಮಾಣ ಮಾಡಿದೆ. ಶಿವಮೊಗ್ಗ ನಗರದ ಎನ್ಇಎಸ್ ಏನು ಕಾಲೇಜ್ ಇದೆ, ಆ ಕಾಲೇಜ್ ಆವರಣದಲ್ಲಿ ಸುಮಾರು 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರದೆ ಇನ್ನು 9 ಪರೀಕ್ಷೆ ಆರಂಭ ಆಯ್ತು. 10 ಗಂಟೆ ಆದ್ರೂ ಕೂಡ 40 ವಿದ್ಯಾರ್ಥಿಗಳು ಅವ್ರಿಗೆ ಕೊಠಡಿ ಸಿಕ್ಕಿಲ್ಲ, ಅವ್ರ ಹಾಲ್ ಟಿಕೆಟ್ ನಂಬರ್ ಸಿಕ್ಕಿಲ್ಲ, ಸಾಕಷ್ಟು ಪರದಾಡ್ತಾ ಇದ್ದಾರೆ. ಸೊ ಒಂದ್ ಕಡೆ ಅಲ್ಲಿರುವಂತ ಮೇಲ್ವಿಚಾರಕ ಏನ್ ಕಾಲೇಜಿನ ಮೇಲ್ವಿಚಾರಕ ಇದ್ರೆ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಯಾವ್ದು ಸರಿಯಾದ ಮಾಹಿತಿಗಳಿಲ್ಲ. ಯಾವಾಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ ನನ್ನ ನಂಬರ್ ಸಿಗ್ತಲ್ಲ, ನನ್ನ ಕೊಠಡಿ ಸಿಗ್ತಲ್ಲ ಅಂದಾಗ ಮಾತ್ರ ಅವಾಗ ಅವ್ರು ದೌಡಾಯಿಸಿ ಬಂದ್ರು. ಅವಾಗ ಏನೋ ಲೀಸ್ಟ್ ತಗೊಂಡ್ಬರ್ತಾರೆ, ಆ ಗೋಡಿ ಅಂಟಿಸುವಂತ ಪ್ರಯತ್ನ ಮಾಡ್ತಾರೆ. ಇಷ್ಟೊಂದು ಬೇಜಾರದಿಂದ ಅಲ್ಲಿರುವಂತ ವಿದ್ಯಾರ್ಥಿಗಳು ಸಾಕಷ್ಟು ಪರದಾಡಿದ್ದಾರೆ. ಒಂದ್ ಕಡೆ ಈ ವಿದ್ಯಾರ್ಥಿಗಳು ಈ ಎಲ್ಲ ಸಮಸ್ಯೆಗಳನ್ನ ಖಂಡಿಸಿ ಪ್ರತಿಭಟನೆಯನ್ನು ಆರಂಭಿಸಿದ್ರು. ಅದರ ನಂತರ ಕೂಡಲೇ ಇರುವಂತ ಶಿವಮೊಗ್ಗದ ಡಿಸಿ ಕೆ ದಯಾನಂದ್ ಅವರು ಸ್ಥಳಕ್ಕೆ ದೌಡಾಯಿಸಿದ್ರು. ಏನೋ ಸಮಸ್ಯೆ ಆಗಿದೆ, ಅವ್ಯವಸ್ಥೆ ಆಗಿದೆ, ಅದನ್ನ ಸರಿಪಡಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಪರೀಕ್ಷಾ ಬರೆಯುವಂತ ಅವ್ರೇನೋ ಪ್ರಿಪರೇಷನ್ ಮಾಡ್ಕೊಂಡ್ ಬಂದಿದ್ರು. 9 ಪರೀಕ್ಷಾ ಕೊಠಡಿ 10 ನಿಮಿಷ ಮೊದಲೇ ಅವ್ರು ಕೊಠಡಿಗೆ ಹೋಗಿ ಕುತ್ಕೊಳ್ಬೇಕಾಗಿತ್ತು. ಆದ್ರೆ ಅರ್ಧ ಗಂಟೆ ಆದ್ರೂ ಕೂಡ ಅವರು ಕೊಠಡಿಗೆ ಹೋಗ್ಲಿಲ್ಲ. ಹಾಗೆ ಸಾಕಷ್ಟು ಡಿಸ್ಟರ್ಬ್ ಆಗಿದ್ದಾರೆ. ಈಗ ಏನೋ ಡಿಸಿ ಅವ್ರು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಡ್ತಾರೆ ಅನ್ನೋದು ನೋಡ್ಬೇಕಾಗಿದೆ. ಅಮರಪ್ರಸಾದ್, ಥ್ಯಾಂಕ್ ಯು ಬಸವರಾಜ್. ಈಗ ನಮ್ಮ ಜೊತೆಗೆ ಮಾತಾಡೋಕೆ ಪರೀಕ್ಷಾರ್ಥಿ ಚಂದ್ರಶೇಖರ್ ಅವರಿದ್ದಾರೆ. ಚಂದ್ರಶೇಖರ್ ಅವರೇ, ಏನ್ ಸಮಸ್ಯೆ ಆಯ್ತು ಅಲ್ಲಿ? ಇಲ್ಲಿ 9 ಗಂಟೆಗೆ ಹಾಲ್ ಟಿಕೆಟ್ ಅಲ್ಲಿ ಎಲ್ಲರೂ ಕೊಠಡಿ ಒಳಗಡೆ ಬರಬೇಕು ಅಂತ ಹೇಳಿ ನಮೂದೆ ಮಾಡಲಾಯಿತು. ಆದ್ರೆ ಇಲ್ಲಿ ಕೊಠಡಿಯಲ್ಲಿ ಸರಿಯಾದ ನಂಬರ್ಗಳನ್ನ ಯಾವ ಫ್ಲೋರಿಗೆ ಎಲ್ಲಿ ಯಾವ ನಂಬರ್ಗಳನ್ನ ಸರಿಯಾಗಿ ಅನುಮೋದನೆ ಮಾಡಿರ್ಲಿಲ್ಲ. ಅಭ್ಯರ್ಥಿಗಳಿಗೆ ಗೊಂದಲ ಉಂಟಾಯ್ತು. ಯಾವ ಕೊಠಡಿಯಲ್ಲಿ ಹೋಗಿ ನಮ್ಮ ಆಸನ ಇದೆ ಅನ್ನೋದು ಸರಿ ಹಾಲ್ ಟಿಕೆಟಿನ ನಂಬರ್ ಅನ್ನ ಅವರು ಟೇಬಲ್ ಕೂತ್ಕೊಳ್ಳೋ ಜಾಗದಲ್ಲಿ ನಮೂದನೆ ಮಾಡಿರೋದಿಲ್ಲ. ಆದ್ರಿಂದ ಕೆಲವು ರೂಮ್ಗಳಿಗೆ ಅಲೆದಾಡುವಂತ ಪರಿಸ್ಥಿತಿ ಬಂದು 1 ಗಂಟೆಗಳ ಕಾಲ ಸಮಯ ಹಾಳು ಮಾಡಿದೆ. ಯಾವುದೇ ಈ ಸಂಸ್ಥೆ ಸ್ಕೂಲ್ನವರು ಅಭ್ಯರ್ಥಿಗಳಿಗೆ ಈ ಕಡೆ ಹೋಗಿ ಈ ಯಾವ ರೂಮಿನಲ್ಲಿ ಹೋಗಿ ಎಕ್ಸಾಮ್ ಬರಿಬೇಕು ಅನ್ನೋದ್ರ ಬಗ್ಗೆ ಯಾವುದೇ ನಿರ್ದೇಶನ ಅಲ್ಲಿ ಸಹಕಾರವನ್ನು ಮಾಡಿರೋದಿಲ್ಲ. ಆದ್ರಿಂದ ಈ ಗೊಂದಲಕ್ಕೆ ಕಾರಣ ಈ ಸಂಸ್ಥೆನೆ, ಈ ಶಿಕ್ಷಣ ಸಂಸ್ಥೆ. ಎಷ್ಟು ವಿದ್ಯಾರ್ಥಿಗಳಿಗೆ ಈ ರೀತಿ ಆಯ್ತು? ಸುಮಾರು ಒಂದು ಹೆಚ್ಚು ಕಡಿಮೆ ತುಂಬಾ ಜನ ಇದ್ರು. ಎಸ್ ಚಂದ್ರಶೇಖರ್ ಮಾತಾಡ್ತೀನಿ. ಈಗ ನಮ್ಮ ಜೊತೆಗೆ ಮಾತಾಡೋಕೆ ಡಿಸಿ ದಯಾನಂದ್ ಅವರು ಇದ್ದಾರೆ. ದಯಾನಂದ್ ಅವರೇ, ಈಗ ಅಲ್ಲಿ ಎನ್ಇಎಸ್ ಕಾಲೇಜಲ್ಲಿ ಸರಿ ಕೊಠಡಿನೇ ಸಿಗದೆ ಹತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ಹೊರಗುಳಿಯುವಂತ ಆಯ್ತು. ಸಿಗದೆ ಅಂತಿಲ್ಲ, ಹೊರಗುಳಿದಿಲ್ಲ ಎಲ್ಲ ಇದಾರೆ. ಅದ್ರಲ್ಲಿ ಏನಾಗಿದೆ ಅಂದ್ರೆ ರೂಮ್ ನಂಬರ್ ಕೊಡ್ಬೇಕಾದ್ರೆ ಸೆಂಟರ್ ಅವರು ಸ್ವಲ್ಪ ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಈಗ ಸೆಂಟರ್ ಇಂದ ಇದರಿಂದ ಬಂದಿರುವಂತದ್ದು 1, 2, 3 ಅಂತ ಬಂದಿದ್ರೆ ಇವ್ರು ಏನ್ ಮಾಡಿದಾರೆ, ಇವ್ರ ರೆಗ್ಯುಲರ್ ರೂಮ್ ನಂಬರ್ ಇದಲ್ಲ 101, 102, 103 ಅಂತ ಇದೆಯಲ್ಲ ಅವ್ರ ಮಾಮೂಲಿ ನಂಬರ್, ಅದನ್ನ ಅಲಾಟ್ ಮಾಡಿದ್ದಾರೆ. ಹಾಗಾಗಿ ಅದು ಆ 3ನ 103 ರೂಮ್ ನಂಬರ್ 1 ಹೋಗೋರು 101 ಹೋಗ್ಬೇಕು ಅನ್ನೋದನ್ನ ಕನ್ಫ್ಯೂಸ್ ಆಯ್ತು. ಅದಕ್ಕಾಗಿ ಆಯ್ತು.
ಅದರಿಂದ ಅದನ್ನ ನಾನೇ ಇಮಿಡಿಯೇಟ್ ನನ್ಗೂ ಗಮನಕ್ಕೆ ಬಂತು, ಇಮಿಡಿಯೇಟ್ ನಾನು ಸೆಂಟರ್ಗೆ ಬಂದೆ, ಸೆಟರೇಟ್ ಮಾಡಿದಾವೆ. ಮತ್ತೆ ಕೆಲ ವಿದ್ಯಾರ್ಥಿಗಳು ಪ್ರತಿಭಟನೆ ಎಲ್ಲ ಮಾಡಿದಾರಲ್ಲ ಅಲ್ಲಿ? ಇಲ್ಲ ಪ್ರತಿಭಟನೆ ಅಂತ ಅಂದ್ರೆ ಹೊರಗಡೆ ಸಿಗ್ಲಿಲ್ಲ ಅಂತ ಗೊಂದಲ ಆಯ್ತಲ್ಲ, ಅದಕ್ಕೆ ಹೇಳಿದ್ರಷ್ಟೇ. ಈಗ ಅವ್ರಿಗೆ ಇಮಿಡಿಯೇಟ್ ಬಂದಿದ್ದೇನೆ. ಈಗ ಅರ್ಧ ಗಂಟೆ ಲೇಟ್ ಆದವರಿಗೆ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ ಹೇಗೆ? ಮಾಡಿದ್ದಾನೆ, ಅರ್ಧ ಗಂಟೆ ಲೇಟ್ ಆಯ್ತು ಸ್ಟಾರ್ಟ್ ಆಗ್ಬೇಕಾದ್ರೆ, ಸೆಟರೇಟ್ ಮಾಡ್ಬಿಟ್ಟು ಇಶ್ಯೂ ಮಾಡ್ಬೇಕಾದ್ರೆ ನಾನು ಇಮಿಡಿಯೇಟ್ ಬಂದು ಸಾರ್ಟ್ ಔಟ್ ಮಾಡಿದ್ದೇನೆ, ಮತ್ತೆ ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಿದ್ದೇನೆ. ಅವ್ರಿಗೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಅರ್ಧ ಗಂಟೆ ಆಗುತ್ತೆ. ಹೈಯರ್ ಅಥಾರಿಟಿ, ಹೌದು, ಹೈಯರ್ ಅಥಾರಿಟಿ ಪರ್ಮಿಷನ್ ತಗೊಂಡು ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಿದ್ದಾನೆ ಅವ್ರಿಗೆ. ಎಸ್, ಥ್ಯಾಂಕ್ ಯು ದಯಾನಂದ್ ಅವರೇ. ಇದು ಜಿಲ್ಲಾಧಿಕಾರಿ ದಯಾನಂದ್ ಅವರ ಪ್ರತಿಕ್ರಿಯೆ. ಅಲ್ಲಿ ಶಾಲೆಯವರು ಮಾಡಿದ ಎಡವಟ್ಟಿನಿಂದಾಗಿ ಈ ರೀತಿ ಸಮಸ್ಯೆ ಉಂಟಾಗಿತ್ತು. ನಾವು ಕೊಟ್ಟಂತಹ ಒಂದು ಎಕ್ಸಾಮ್ ಸೆಂಟರ್ನ ನಂಬರ್ಗಳೇ ಬೇರೆ, ಅವರು ಅಲ್ಲಿ ಅವರ ಶಾಲೆಯ ಕೊಠಡಿ ಸಂಖ್ಯೆ ಏನಿದೆ ಅದನ್ನೇ ಇಲ್ಲಿ ಉಲ್ಲೇಖ ಮಾಡಿದರು. ಹೀಗಾಗಿ ಕನ್ಫ್ಯೂಷನ್ ಉಂಟಾಯಿತು. ನಾವು 1, 2, 3 ಅಂತ ಕೊಟ್ಟಿದ್ರೆ ಅವರು 101, 102, 103 ಅಂತ ಕೊಟ್ಟಿದ್ರು. ಹೀಗಾಗಿ ಗೊಂದಲ ಉಂಟಾಯಿತು. ಅರ್ಧ ಗಂಟೆ ಲೇಟ್ ಆಯಿತು. ಹಾಗಾಗಿ ಅನ್ಯಾಯ ಆಗಬಾರ್ದು ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಅರ್ಧ ಗಂಟೆ ಪರೀಕ್ಷೆಯನ್ನು ನಾವು ಎಕ್ಸ್ಟ್ರಾ ಟೈಮ್ ಕೊಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಕೂಡ ಇಲ್ಲಿ ದಯಾನಂದ್ ಅವರು DC ಹೇಳ್ತಾ ಇದ್ದಾರೆ.